ನಿಜವಾಗ್ಲೂ ನಾನೇ ಎಮೋಷನಲ್ ಆಗ್ತಿದ್ದೀನಿ. ಇದಿಷ್ಟು ಒಬ್ರು ವ್ಯಕ್ತಿ ಕೊಟ್ಟಿರೋಂಥ ಗಿಫ್ಟ್. ಯಾರು ಆ ವ್ಯಕ್ತಿ ಅಂದ್ರೆ, ಯಾಕಂದ್ರೆ ಯಾರು ಊಹೆ ಮಾಡಿರ್ಲಿಲ್ಲ ಇದನ್ನ. ನಮ್ಮ ಮನೆಯವ್ರು ಕೂಡ, ನಮ್ಮಮ್ಮನೂ ಕೂಡ. ನನ್ಗೆ ಗೊತ್ತಿಲ್ಲ ನನಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ. ನಾನು ಯಾವಾಗ ಓದ್ತಾಳೆ ಅಂತ ವೇಟ್ ಮಾಡ್ತಾ ಇದ್ದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಈಗ ತಾನೇ ನನ್ನ ಬರ್ಡೇ ಆಗಿದೆ. ತುಂಬ ವಿಶಸ್ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಕೊಟ್ಟು ನನಗೆ ಪಾರ ಕಮೆಂಟ್ ಮಾಡಿದ್ದೀರಾ ವಿಶಸ್ಸಲ್ಲಿ. ನಿಮ್ಮೆಲ್ಲರೂ ಕಮೆಂಟ್ಸ್ ನಾನು ಓದಿದ್ದೀನಿ ಆ್ಯಂಡ್ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ತುಂಬಾ ಖುಷಿ ಆಯಿತು. ನಾನು ಓದೋದ್ರ ಜೊತೆಗೆ ನಮ್ಮ ಮನೆಯವ್ರಿಗೆಲ್ಲ ಓದಿ ಹೇಳ್ತಾ ಇದ್ದೆ. ಅಷ್ಟು ಒಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ಆ್ಯಂಡ್ ಈ ವರ್ಷ ನನ್ನ ಬರ್ಡೇಗೆ ತುಂಬ ಒಳ್ಳೆ ಘಟನೆಗಳಾಗಿದೆ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗಿದೆ. ಅದರಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು ಕಾರಣನೂ ಒಂದು, ಬಿಕಾಸ್ ನಾನಿವತ್ತು ವಿಡಿಯೋ ಮಾಡ್ತಿರೋದು ನಿಮಗೆ ತಮ್ಮನೇಲಿ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ್ದು ರಿಲೇಟೆಡ್ ಅಂತ. ಆ್ಯಂಡ್ ಇವತ್ತು ನಾನು ಗಿಫ್ಟ್ನ ಅನ್ಪ್ಯಾಕ್ ಮಾಡ್ತಿದ್ದೀನಿ ಆ್ಯಂಡ್ ರ್ಯಾಪ್ ಮಾಡ್ತಿದ್ದೀನಿ. ಯಾವ ಗಿಫ್ಟ್ಸ್ ಅಂದರೆ, ಎಲ್ಲ ಗಿಫ್ಟ್ಸ್ ಅಲ್ಲ, ಇದಿಷ್ಟು ಒಬ್ಬರು ವ್ಯಕ್ತಿ ಕೊಟ್ಟಿರೋಂಥ ಗಿಫ್ಟು. ಯಾರು ಆ ವ್ಯಕ್ತಿ ಅಂದರೆ, ನೀವೆಲ್ಲರೂ ತುಂಬ ಕೇಳ್ತಾ ಇದ್ರಿ ಆ ವ್ಯಕ್ತಿ ಬಗ್ಗೆ. ನಿಮ್ಮ ಟ್ವಿನ್ ಸಿಸ್ಟರ್ ಬಗ್ಗೆ ವಿಡಿಯೋ ಮಾಡಿ, ನಿಮ್ಮ ಇನ್ನೊಬ್ಬರು ಸಿಸ್ಟರ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಅವರು ನನಗೆ ಇಷ್ಟು ಗಿಫ್ಟ್ಸ್ ಕೊಟ್ಟಿದ್ದಾರೆ. ನಾನು ಇನ್ನೂ ಅನ್ಪ್ಯಾಕ್ ಮಾಡಿ ನೋಡಿಲ್ಲ ಗಿಫ್ಟ್ಸ್ ಒಳಗೆ ಏನಿದೆ ಅಂತ. ಸೊ ಇವಾಗ ಒಂದೊಂದೇ ತೆಗೆದು ಏನು ಗಿಫ್ಟ್ಸ್ ಇದೆ ಅಂತ ನಾನು ನೋಡ್ತೀನಿ, ಹಾಗೆ ನಿಮಗೂ ತಿಳಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಗಿಫ್ಟಿನ ಸ್ಟಾರ್ಟ್ ಮಾಡ್ತೀನಿ ನಾನು. ಇದರೊಳಗೆ ಏನಿರ್ಬೋದಂತ ಐಡಿಯಾನೂ ಇಲ್ಲ. ಸೊ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಗಿಫ್ಟ್ ರ್ಯಾಪ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೂ ಕೂಡ ಇದು ಅನ್ಎಕ್ಸ್ಪೆಕ್ಟೆಡ್. ಅದಕ್ಕೆ ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ನಾನು ಎಷ್ಟು ವರ್ಷ ಆದ್ರೂ ಡಿಲೀಟ್ ಆಗಿರಲ್ಲ, ನೋಡ್ಬೋದು ಅಂತ. ಯಾಕಂದರೆ ಯಾರೂ ಊಹೆ ಮಾಡಿರಲಿಲ್ಲ ಇದನ್ನು. ನಮ್ಮ ಮನೆಯವರು ಕೂಡ, ನಮ್ಮಮ್ಮನೂ ಕೂಡ. ಅದಕ್ಕೋಸ್ಕರ Oh, nice. A watch. ನೀವು ನನ್ನ ವೀಡಿಯೋಸ್ ನೋಡಿದರೆ ನಾನು ವಾಚ್ ಹಾಕಲ್ಲ ಅಷ್ಟಾಗಿ. ಕಾಲೇಜ್ ಡೇಸೇ ಲಾಸ್ಟ್ ಅನಿಸುತ್ತೆ ನಾನು ವಾಚ್ ಹಾಕಿದ್ದು. ಆರ್ಟಿಕಲ್ಶಿಪ್ ಫೇಸಿಗೆ ಬಂದಾಗಿಂದ ನಾನು ವಾಚ್ ಹಾಕಿಲ್ಲ. ಸೊ ಇದನ್ನು ನಾನು ಕಾಲೇಜಿಗೆ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಫಾರ್ಮಲಿಗಂತೂ ತುಂಬ ಅದ್ಭುತವಾಗಿ ಸೂಟ್ ಆಗುತ್ತೆ. ಚೆನ್ನಾಗಿದೆ. ಫಸ್ಟ್ ಗಿಫ್ಟ್. ನೆಕ್ಸ್ಟು ಈ ಬ್ಯಾಗ್ ಒಳಗೆ ಏನಿದೆ ಅಂತ ನೋಡೋಣ. ಫ್ಯಾನ್, ಮಿನಿ ಫ್ಯಾನ್. ನಾನು ತುಂಬ ಸ್ವೆಟ್ ಆಗ್ತಿರ್ತೀನಿ. ಈಗಲೂ ಟಿಶ್ಯೂ ಇಟ್ಕೊಂಡೇ ಕೂತಿದ್ದೀನಿ. ನೀವು ನನ್ನ ವೀಡಿಯೋಸಲ್ಲಿ ನೋಡ್ತಿರ್ತೀರ. ನಾನು ವೀಡಿಯೋ ಆನ್ ಕ್ಯಾಮ್ರಾ ಮಾತಾಡೋದು, ವೀಡಿಯೋ ಮಾಡೋದಂದರೆ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತೀನಿ. ಆ್ಯಂಡ್ ಫ್ಯಾನ್ ಕೊಟ್ಟಿದ್ದಾರೆ, ಮಿನಿ ಫ್ಯಾನ್. ಓಕೆ, ಇದ್ರೊಳಗೆ ಸ್ಟ್ಯಾಂಡ್ ಇದೆ ಮೇ ಬಿ. ಇದು ತುಂಬ ಚೆನ್ನಾಗಿದೆ ಇದು ಫ್ಯಾನು. ಹೊರಗೆ ಹೋದಾಗ ಸಮ್ಮರ್ ಡೇಸಲ್ಲಿ ಅಥವಾ ಹಿಂಗೆ ವೀಡಿಯೋ ಮಾಡುವಾಗ ಇಲ್ಲಿ ಪ್ಲೇಸ್ ಮಾಡಿ ಇಟ್ಬಿಟ್ರೆ ಕರೆಕ್ಟಾಗಿ ಸೌಂಡ್ ಇಲ್ಲ. ಸೊ ತುಂಬ ಕ್ಯೂಟಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದರೊಳಗೆ ಸ್ಪೀಡ್ ಕೂಡ ಇನ್ಕ್ರೀಸ್ ಮಾಡ್ಬೋದು. ಒಂದು ಬಟನ್ 3 ಟೈಮ್ಸ್ ನಾವು ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಇದು ಗಿಫ್ಟ್, ಮಿನಿ ಫ್ಯಾನ್. ನೆಕ್ಸ್ಟ್ ಓಕೆ, ಇದು ಒಂದೇ ಗಿಫ್ಟ್ ಅನಿಸುತ್ತೆ ನನಗೆ ಗೊತ್ತಾಗಿದ್ದು ಸ್ವಲ್ಪ ಗಿಫ್ಟ್ ಒಳಗೆ ಏನಿದೆ ಅಂತ. ಬಿಕಾಸ್ ಇದು ರ್ಯಾಪ್ ಆಗಿಲ್ಲ, ಇದ್ರ ಒಳಗೆ ಬ್ಯಾಗ್ ಒಳಗೆ ಇದೆ. ಆ್ಯಂಡ್ ಇದು ಏನಂದರೆ ಒಂದು ವ್ಯಾನಿಟಿ ಬ್ಯಾಗ್. ನಾನು ಯಾವತ್ತೂ ನನಗೆ ಅಂತ ವ್ಯಾನಿಟಿ ಬ್ಯಾಗ್ ತೊಗೊಂಡೇ ಇಲ್ಲ. ನಮ್ಮ ಮಮ್ಮಿಗೆ ಗಿಫ್ಟ್ ಮಾಡಿದ್ದೀನಿ. ತುಂಬ ಗರ್ಲಿ ಥಿಂಗ್ಸ್ ಆಗೋಯಿತು. ಕಾಲೇಜ್ ಡೇಸಿಂದ ಒಂದು ಸ್ವಲ್ಪ ಈ ಟಾಮ್ ಬಾಯ್ ಥರ ಬಂದಿದ್ದು. ಈ ವ್ಯಾನಿಟಿ ಬ್ಯಾಗ್ಸಲ್ಲಿ ಯೂಸ್ ಮಾಡಿಲ್ಲ. ತುಂಬ ಕ್ಯೂಟಾಗಿದೆ, ಒಂಥರ ತುಂಬ ಕ್ಲೀನಾಗಿ ಒಂದೇ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಎಲ್ಲಿ ಯೂಸ್ ಮಾಡ್ತೀನಿ ಗೊತ್ತಿಲ್ಲ, ಅವಾಗಾದರೂ ಅದನ್ನು ಯೂಸ್ ಮಾಡೋಣ. ಚೆನ್ನಾಗಿ ತುಂಬ ಇಷ್ಟ ಆಯಿತು ಇದನ್ನು. ಸೊ ನೆಕ್ಸ್ಟ್ ಗಿಫ್ಟ್ ನೋಡೋಣ. ಇದು ಮೇ ಬಿ ಗೆಸ್ ಮಾಡ್ಬೋದು ಅಂದರೆ ಏನಾದರೂ ಒಂದು ಕ್ಲಾತ್ ಅಥವಾ ಬಟ್ಟೆ ಅನಿಸ್ತಾ ಇದೆ. ಮುಟ್ಟಿದ್ರೆ ಗೊತ್ತಾಗುತ್ತೆ.
ಇದು ಆ್ಯಕ್ಚುಲಿ ನಾನು ಮೈಸೂರಿಂದ ಬ್ಯಾಂಗ್ಳೂರ್ ತಂದು ಅನ್ಪ್ಯಾಕ್ ಮಾಡ್ತಿದ್ದೀನಿ. ಸೊ ಎಲ್ಲ ಸ್ವಲ್ಪ ಇದಾಗಿದೆ. ಬಟ್ಟೆ ಓಹ್ ಸ್ಕರ್ಟ್ ನೈಸ್. ನಂಗೆ ಸ್ಕರ್ಟ್ ಅಂದರೆ ಆ್ಯಕ್ಚುಲಿ ಇಷ್ಟ, ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ಕೂಡ ತುಂಬ ಗಟ್ಟಿಯಾಗಿ ಕಾಟನ್ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಯಾವಾಗಲೂ ಸ್ಕರ್ಟ್ ತೊಗೊಳಕ್ಕೆ ನೋಡ್ತಾ ಇರ್ತೀನಿ. ನಾನು ಡೆಲ್ಲಿ ಟ್ರಿಪ್ಗೆ ಹೋದಾಗಲೂ ಅಷ್ಟೇ, ಯಾವ ಸ್ಕರ್ಟ್ ತೊಗೊಳ್ಳಿ ಅಂತ ಸ್ಕರ್ಟ್ ಶಾಪ್ಸ್ಗೆಲ್ಲ ಹೋಗಿ ಹುಡುಕ್ತಾ ಇದ್ದೆ, ಅದು ಇದು ಅಂತ. ಸ್ಕರ್ಟ್ ಮತ್ತು ಟ್ಯಾನ್ ಟಾಪ್ ಸಕ್ಕದಾಗಿ ಅನಿಸುತ್ತೆ, ಇಷ್ಟ ಅನಿಸುತ್ತೆ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಎಲ್ಲ ಪಿಂಟ್ರೆಸ್ಟಿವ್ ವೈಬ್ ಕೊಡ್ತಾ ಇದೆ ಗಿಫ್ಟ್ಸ್ ಎಲ್ಲರೂ. ಸೊ ದಿಸ್ ಈಸ್ ಆಲ್ಸೋ ಗುಡ್, ನೈಸ್ ಒನ್. ಒಳ್ಳೆ ಚಾಯ್ಸ್ ಮಾಡಿದ್ದಾರೆ. ಓಕೆ, ದೆನ್ ಯಾವುದು ಇದ್ರೊಳಗೆ ಒಂದಷ್ಟು ಗಿಫ್ಟ್ಸ್ ಇದೆ, ಚಿಕ್ಕ ಪುಟಾಣಿ ಗಿಫ್ಟ್ಸು. ಒಂದೊಂದೇ ಓಪನ್ ಮಾಡಿ ನೋಡೋಣ. ಹೂಡಾ ಬ್ಯೂಟಿ ಕಾಜಲ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಒಂದು ಚಿಕ್ಕದು ಪುಟಾಣಿ ಫೇಸ್ ವಾಶ್. ಎಲ್ಲ ಒಂದು ಪಕ್ಕ ಒಂದು ಹುಡುಗಿಗೆ ಏನೇನು ಕೊಡಬೇಕೆಲ್ಲ ಇದೆ ಇದರಲ್ಲಿ. ಸ್ಕ್ರಂಚಿ, ನೀಲ್ ಪಾಲಿಶ್, ದೆನ್ ಇದನ್ನು ಪ್ಯಾಕ್ ಆಗಿದೆ, ಏನು ನೋಡೋಣ. ಸನ್ಗ್ಲಾಸಸ್ ಕೊಟ್ಟಿದ್ದಾರೆ. ನನ್ನ ರೂಮ್ಮೇಟ್ಸು ವೇರ್ ಮಾಡಿ ವಿಡಿಯೋ ಮಾಡಂತ ಇದ್ದಾರೆ. ನಂಗೆ ಗೊತ್ತಿಲ್ಲ ನನಗೆ ಹೇಗೆ ಕಾಣುತ್ತಂತ. ಸನ್ಗ್ಲಾಸಸ್ ಇದೆ, ಥ್ಯಾಂಕ್ ಯು. ಬೀಚಿಗೆಲ್ಲ ಹೋದರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಜೆಲ್ಲಿ, ಪಿಂಕ್ ಪರ್ಪಲ್ ಜೆಲ್ಲಿ. ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಒಂಥರ ಯಾವ ಪೇಸ್ಟಲ್ ಕಲರ್ಸ್ ಇದೆ, ಲೈಟ್ ಎಲ್ಲ. ಪಿಂಕ್ ಆ್ಯಂಡ್ ಪರ್ಪಲ್ ಜೆಲ್ಲಿ ಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸೆಲ್ಲ ಅಷ್ಟು ತಿಂದಿರೋದು ಇದನ್ನು. ಏರ್ ಬೋ ವೈಟ್ ಕಲರ್, ನಂಗೆ ತುಂಬ ಇಷ್ಟ ಆಗುತ್ತೆ ಏರ್ ಬೋ. ನಾನು ಡೆಲ್ಲಿಗೆ ಹೋದಾಗಲೂ ಅಷ್ಟೇ ಒಂದು 7-8 ತೊಗೊಬಂದಿದ್ದೀನಿ ಅನ್ಸುತ್ತೆ, ಇಲ್ಲ 10 ತೊಗೊಂಡು ಬಂದಿದ್ದೀನಿ. ಅಷ್ಟು ಇಷ್ಟ ಆಗುತ್ತೆ, ಕ್ಯೂಟಾಗಿದೆ, ಚಿಕ್ಕದಾಗಿ ವೈಟ್ ಕಲರ್. ಫೇಶಿಯಲ್ ಹೇರ್ ರಿಮೂವರ್ ಇದು. ನನಗೆ ಗೊತ್ತಿಲ್ಲ ನನಗೆ ಏನಕ್ಕೆ ಯೂಸ್ ಆಗುತ್ತೆ ಅಂತ. ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಯಾಕೆ ತಂದರು ಅಂದರೆ ನನಗೂ ಗೊತ್ತಿಲ್ಲ. ರೇಸರ್ಸ್ ಇದೆ ಇದರಲ್ಲಿ, 4 ರೇಸರ್ ಇದೆ. ಫೇಶಿಯಲ್ ಹೇರ್ ರಿಮೂವರ್ ನೋಡೋಣ ಯಾವತ್ತೊಂದು ಯೂಸ್ ಆಗುತ್ತಾ ಅಂತ. ಸೊ ದಿಸ್ ಇಸ್. ಆ್ಯಂಡ್ ನೀಮ್ ಪ್ಯಾಕ್, ಫೇಸ್ ಪ್ಯಾಕ್, 2 ಪುಟಾಣಿ ಫೇಸ್ ಪ್ಯಾಕ್. ಇದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಟ್ರಾವೆಲ್ ಕಿಟ್ಸ್ ಇದ್ದಂಗಿದೆ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇದೊಂದು ಕಿಟ್ ಎತ್ಕೊಂಡು ಹೋಗ್ಬಿಟ್ರೆ ಸಾಕೆಲ್ಲ ಇರೋ ಥರ. ಫೇಶಿಯಲ್ ಪ್ಯಾಕ್, ಫೇಸ್ ಪ್ಯಾಕ್. ದೆನ್ clips, flat clips, this and this. Nice. Spray bottle. ಏನಾದರೂ ಫೇಸ್ಗೆ ಟೋನರ್ ಅಥವಾ ಏನಾದರೂ ಹಾಕೋಬೇಕಂದ್ರೆ ಇದ್ರೊಳಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು. ನೈಸ್, ಗುಡ್ ಥಾಟ್. ಐ ಗೆಸ್ ದಿಸ್ ಇಸ್ ಬ್ರೇಸ್ಲೆಟ್ ಕೊಟ್ಟಿದ್ದಾರೆ, ಆಮೇಲೆ ವೇರ್ ಮಾಡ್ತೀನಿ. ದೆನ್ ಇದೇನಂದರೆ ಸ್ಟಿಕ್ಕರ್ಸ್. ನೈಸ್. ಈ ಸಲ ಇದು 2ನೇ ಸ್ಟಿಕ್ಕರ್ ನಂಗೆ ಬಂದಿರೋದು. ಬಿಕಾಸ್ ನಾನು ಇತ್ತೀಚೆಗೆ ಅಂದರೆ ಲಾಸ್ಟ್ ಒಂದು 6 ಮಂತ್ಸಿಂದ ಈ ಥರ ಸಣ್ಣ ಬ್ಲ್ಯಾಕ್ ಕಲರ್ ಇರೋ ಸ್ಟಿಕ್ಕರ್ ಇಡ್ತಾ ಇದ್ದೆ. ಅದು ಒಂದೇ ಕಡೆ ನಂಗೆ ಸಿಕ್ಕಿದ್ದು ಬ್ಯಾಂಗ್ಳೂರಲ್ಲಿ, ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದೇ ಅಂಗಡಿಲಿ ನಂಗೆ ಸಿಕ್ಕಿದ್ದು. ಮತ್ತೆ ಈ ಥರ ಚಿಕ್ಕದಾಗಿರೋದು ಸಿಕ್ಕಿರಲಿಲ್ಲ. ಸೊ ನಾನು ಮನೇಲಿದ್ದಾಗ ಹೇಳ್ತಾ ಇದ್ದೆ, ಇದನ್ನು ಇವರು ನೆನ್ಪಿಡ್ಕೊಂಡಿದ್ದಾರೆ, ಹಾಗೆ ಇನ್ನೊಬ್ಬರು ನೆನ್ಪಿಡ್ಕೊಂಡು ಈ ಸರಿ ಇಬ್ಬರು ಸ್ಟಿಕ್ಕರ್ ಪ್ಯಾಕೆಟ್ ಕೊಟ್ಟಿದ್ದಾರೆ, ಚಿಕ್ಕದಾಗಿ ಸಣ್ಣದಾಗಿರೋ ಬ್ಲ್ಯಾಕ್ ಕಲರು.
ಇಯರಿಂಗ್ಸ್, ಪುಟ್ಟು ಇಯರಿಂಗ್ಸ್ ಚೆನ್ನಾಗಿದೆ. ನಂಗೆ ಇಯರಿಂಗ್ಸ್ ಅಂದರೆ ತುಂಬ ಕ್ರೇಜ್. ನೀವು ನೋಡಿರ್ತೀರ 2 ವರ್ಷದಿಂದ ನಾನು ನೋಡ್ತಾ ಇದ್ದೀರಾ. ಇಯರಿಂಗ್ಸ್ ಜುಮ್ಕಾ ದೊಡ್ಡ ದೊಡ್ಡ ಓಲೆ ಹಾಕೋದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಸರಿ ತುಂಬ ಓಲೆಗಳು ಬಂದಿದೆ, ಬಟ್ ನಾನು ಇವಾಗ ಬರೀ ನನ್ನ ಟ್ವಿನ್ ಸಿಸ್ಟರ್ ಕೊಟ್ಟಿರೋ ಗಿಫ್ಟ್ಸ್ನ ಮಾತ್ರ ಅನ್ಪ್ಯಾಕ್ ಮಾಡ್ತಾ ಇರೋ ಕಾರಣ ಅದೆಲ್ಲ ತೋರಿಸ್ತಾ ಇಲ್ಲ. ಬೇಬಿ ಲಿಪ್ಸ್ ಲಿಪ್ ಬಾಮ್, ದೆನ್ ವೈಪ್ಸ್ ಅನಿಸುತ್ತೆ, ಇದು ವೆಟ್ ವೈಪ್ಸ್, ಇದು ನೇಲ್ ಪಾಲಿಶ್ ರಿಮೂವರ್ ಅನಿಸುತ್ತೆ, ಇದು ನೇಲ್ ಕಟ್ಟರ್ ಕೊಟ್ಟಿದ್ದಾರೆ. ನನ್ನ ಪಿ ಜಿಲಿ ನನ್ನ ಹತ್ರ ನೇಲ್ ಕಟ್ಟರ್ ಇರಲಿಲ್ಲ, ಆ್ಯಂಡ್ ನಂಗೆ ನೇಲ್ಸ್ ಬೆಳೆಯೋದು ಇಲ್ಲ. ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ನೇಲ್ಸ್ ಬೆಳೆಸಿರ್ತಾರೆ, ಬಟ್ ನಾನು ಎಲ್ಲ ತಿಂದಾಕ್ಬಿಡ್ತೀನಿ. ಸೊ ನೇಲ್ ಕಟ್ಟರ್ ಯಾವಾಗಾನ ಒನ್ ಟೈಮ್ ಯೂಸ್ ಆಗಲಿ. ದೆನ್ ಲಾಸ್ಟ್ ಚಿಕ್ಕೀಸ್, ಇದು ಮೇ ಬಿ ಪರ್ಪಲ್ ಇರೋದಕ್ಕೆ ತಂದಿರಬೇಕು, ನೋಡಿಬಿಟ್ಟು ಪರ್ಪಲ್ ಪಿಂಕು ಚಿಕ್ಕೀಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಗಿಫ್ಟ್ಸು ಅನ್ಪ್ಯಾಕ್ ಮಾಡಿದೆ. ಇದರಲ್ಲಿ ಮೇ ಬಿ ನನಗೆ ಇವಾಗ 23 ಇಯರ್ಸ್ ತುಂಬಿದೆ. ಸೊ ಮೇ ಬಿ 23 ಅರೌಂಡ್ ಅಥವಾ ಅದಕ್ಕಿಂತ ಜಾಸ್ತಿ ಗಿಫ್ಟ್ಸ್ ಎಲ್ಲ ಇರಬೇಕು, ಎಲ್ಲನೂ ಕೌಂಟ್ ಮಾಡಿದರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಗಿಫ್ಟ್ ತುಂಬ 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 ಖುಷಿಯಾಗಿದ್ದು ಗಿಫ್ಟ್. ಬಿಕಾಸ್ ಇದು ಓದ್ತಾ ಇದ್ರೆ ಇದರಲ್ಲಿ ಏನಿದೆ ಅಂದರೆ, ಇದು ಒಂದು ಗ್ರೀಟಿಂಗ್. ಇದರಲ್ಲಿ ನಮ್ಮಮ್ಮ, ನನ್ನ ತಂಗಿ, ನನ್ನ ಇನ್ನೊಬ್ಬರು ತಂಗಿ ಆ್ಯಂಡ್ ನನ್ನ ತಮ್ಮ ಬರೆದಿರೋಂಥ ಮೆಸೇಜ್ ಇದೆ. ಸೊ ಈ ಐಡಿಯಾ ಕೂಡ ಇವ್ರದ್ದೇನೆ, ನನಗೆ ಗಿಫ್ಟ್ಸ್ ಕೊಟ್ಟಿದ್ದಾರಲ್ಲ ಅವ್ರದ್ದೇನೆ. ಬಟ್ ಏನೇನು ಬರೆದಿದ್ದಾರೆ ಅಂದರೆ ತುಂಬ ಖುಷಿಯಾಗಿದ್ದು, ನನ್ನ ತಮ್ಮ ಬರೆದಿರೋದು ನೋಡಿ ನನಗೆ, ಅವ್ನು ಬರೆದಿರೋದು 2 ಲೈನು, ಬಟ್ ಅದು ನೋಡಿ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಯಿತು, ಒಂಥರ ಕಣ್ಣಲ್ಲಿ ನೀರು ತುಂಬಿಕೊಂಡೆ. ಆ್ಯಂಡ್ ನಮ್ಮಮ್ಮ ಬರೆದಿರೋದು ಎಕ್ಸ್ಪೆಕ್ಟೆಡ್. ನಮ್ಮಮ್ಮ ಒಂಥರ ಖುಷಿ ಪಡ್ತಾರೆ ನಮ್ಮನ್ನು ನೋಡಿದ್ರೆ, ನಾವು ಮಾಡ್ತಿರೋ ಕೆಲಸಗಳು ನೋಡಿದ್ರೆ. ಸೊ ಅವ್ರು ಬರೆದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನನ್ನ ಟ್ವಿನ್ ಸಿಸ್ಟರ್ ಅಷ್ಟೇ, ನಾವಿಬ್ಬರು ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ನಮ್ಮಿಬ್ರಿಗೆ ಇದ್ದಿದ್ದು ಮೆಮೊರೀಸ್ ಬಗ್ಗೆ ಬರೆದಿದ್ದಾರೆ. ಆ್ಯಂಡ್ ನಮ್ಮ ಸಾನಿ ಎಲ್ಲರಲ್ಲೂ ಕಾಮನ್ ಥಿಂಗ್ ಏನಂದರೆ, ಎಲ್ಲರೂ ನಂಗೆ ಬರೆದಿರೋದು ಸ್ಟ್ರೆಸ್ ತೊಗೋಬೇಡ, ಮೈಂಡ್ನ ಫ್ರೀ ಮಾಡ್ಕೋ, ಓವರ್ ಥಿಂಕ್ ಮಾಡಬೇಡ, ಆರಾಮಾಗಿರೋ ಅಂತ. ನಮ್ಮಮ್ಮ ಬರೆದಿರೋದು ಒಂದನ್ನು ಓದ್ತೀನಿ, ನನ್ನ ತಮ್ಮ ಬರೆದಿರೋದು ಓದೋದಕ್ಕೆ ಅವ್ನಿಗೆ ಇಷ್ಟ ಇಲ್ಲ, ನಾಚಿಕೆ ಆಗುತ್ತೆ. ಅವ್ನು ನಮ್ಮ ಮಮ್ಮಿಗೆ ಓದೋಕ್ಕೂ ಬಿಟ್ಟಿಲ್ಲ, ನೀನು ಒಬ್ಬಳೇ ಇದ್ದಾಗ ಓದೋ ಜೊತೆ ಅಂದಿದ್ದು. ಸೊ ನಮ್ಮಮ್ಮ ಏನು ಬರೆದಿರಂತ ಓದ್ತೀನಿ. ಪ್ರೀತಿಯ ಮಗಳೇ, ನಿನ್ನ ಧೈರ್ಯ, ನಿನ್ನ ಕರುಣೆ ಹಾಗೂ ನಿನ್ನ ಒಳ್ಳೆಯ ಮನಸ್ಸು ನಿನಗೆ ಅತಿ ದೊಡ್ಡ ಆಶೀರ್ವಾದ. ಹಾಗೂ ನಿನ್ನ ಆಪ್ತ ಸ್ನೇಹಿತರು ನಾನು ನಿನ್ನ ಬಗ್ಗೆ ಕಂಡ ಕನಸುಗಳು ಒಂದೊಂದಾಗಿ ನಿಜವಾಗಿಸುತ್ತಿದ್ದೀಯಾ. ಇದಕ್ಕೆ ನಿನ್ನ ಕಠಿಣ ಶ್ರಮವೇ ಕಾರಣ. ನಿನಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕರುಣಿಸಲಿ, ಮುಂದಿನ ನಿನ್ನ ಜೀವನ ಸುಖಮಯವಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು, ಜೋ ಆರ್ಣ. ಇಂತಿ ನಿಮ್ಮ ಅಮ್ಮ. ನಮ್ಮ ಮಮ್ಮಿನೇ ನನ್ನ ಜಾಸ್ತಿ ಜೋ ಅಣ್ಣ ಅಂತ ಕರೆಯೋದು ಅನಿಸುತ್ತೆ. ನಮ್ಮ ಮಮ್ಮಿಗೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ, ಅದ್ರ ಗ್ರೋತ್ ಬಗ್ಗೆ ನನಗಿಂತ ಜಾಸ್ತಿ ಪ್ರೀತಿ ಒಲವು ಇದೆ. ನಾನು ಯಾವುದೋ ವೀಡಿಯೋ ಪೋಸ್ಟ್ ಮಾಡಿದ್ರು ನಾನು ಅಷ್ಟು ಚೆಕ್ ಮಾಡ್ತೀನಿ ಇಲ್ವೋ, ನಮ್ಮಮ್ಮ ಪ್ರತಿಯೊಂದು ಕಮೆಂಟು ಓದ್ತಾರೆ, ಪ್ರತಿಯೊಂದು ಕಮೆಂಟು ಚೆಕ್ ಮಾಡ್ತಾರೆ. ಯಾರಾದರೂ ಅಕಸ್ಮಾತ್ ನನ್ನ ಬಗ್ಗೆ ಗೊತ್ತಿಲ್ಲದೆ ಏನಾದರೂ ನೆಗೆಟಿವ್ ಕಮೆಂಟ್ ಹಾಕಿದರೆ ಫಸ್ಟ್ ರಿಪ್ಲೈ ನಮ್ಮ ಅಮ್ಮಂದೇ ಇರುತ್ತೆ. ಆ್ಯಂಡ್ ಆ ಕಮೆಂಟ್ಸಲ್ಲೂ ಅಷ್ಟೇ ನಮ್ಮ ನನ್ನ ಅವರು ಇವರು ಅಂತ ಮೆನ್ಷನ್ ಮಾಡೇ ಕಮೆಂಟ್ ಮಾಡೋದು. ಸೊ ಇದಿಷ್ಟು ನನ್ನ ಟ್ವಿನ್ ಸಿಸ್ಟರ್, ಅಂದರೆ ನೀವೆಲ್ಲರೂ ತುಂಬ ಕೇಳೋವಂಥ ಸಿಸ್ಟರ್ ಕೊಟ್ಟಂಥ ಗಿಫ್ಟ್. ಇನ್ನೇನು ಹೇಳೋಕ್ಕಿಲ್ಲ. ಈ ವಿಡಿಯೋ ಮೂಲಕ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಹಳ ಚೇಂಜಸ್ ಆಗ್ತಿದೆ ಅವರಲ್ಲೂ ಮತ್ತು ನಮ್ಮಿಬ್ಬರು ರಿಲೇಷನಲ್ಲೂ. ಸೊ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಗಿಫ್ಟ್ಸ್ಗೆ ಇಷ್ಟೊಂದು ಎಫರ್ಟ್ಸ್ ಹಾಕಿರೋದಕ್ಕೆ. ತುಂಬ ಗುಡ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಇವತ್ತಿಗಿಷ್ಟೇ, ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ನೀವು ನನಗೋಸ್ಕರ ಕಾಯ್ತಾ ಇರಿ, ಹಾಗೆ ಓದ್ತಾ ಇರಿ. ಟಾಟಾ, ಬಾಯ್. ನನಗೆ ಸೀರಿಯಸ್ಲಿ ಈ ಲೆಟರ್ ನೋಡಿ, ನಿಮ್ಮಮ್ಮ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ನಾನೇ ಎಮೋಷನಲ್ ಆಗ್ತಿದ್ದೀನಿ ನಿಮ್ಮಮ್ಮ ಬರ್ದಿರೋದಕ್ಕೆ. ಲೈಕ್ ನನಗೂ ಆ ಥರ ಲೈಫಲ್ಲಿ ಒಂದು ಸಪೋರ್ಟಿವ್. ನನ್ನ ಫ್ರೆಂಡ್ಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆಫೀಸಿಂದ ಬಂದು ನಾನು ಲಿಟ್ರಲಿ ಇದು ಯಾವಾಗ ಓದ್ತಾಳೆ ಅಂತ ವೇಟ್ ಮಾಡ್ತಾ ಇದ್ದೆ. ಅವಳು ಓದುವಾಗ ನನಗೆ ಕಣ್ ತುಂಬ್ಕೋತಾ ಇತ್ತು. ಇಷ್ಟು ಸಪೋರ್ಟಿವ್ ಆಗಿರೋ ಫ್ಯಾಮಿಲಿ ಸಿಕ್ಕಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಲೈಕ್ ನೆಕ್ಸ್ಟ್ ಲೆವೆಲ್ ಫೀಲ್. ಅದು ನಾವು ಅದನ್ನ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಆ ಫೀಲೇ ಬೇರೆ. ಲೈಕ್ ಆಲ್ವೇಸ್ ಸಪೋರ್ಟ್ ಮಾಡಿ ಜ್ಯೋತಿಗೆ. ನನಗೂ ಬೆಸ್ಟ್. ಲೈಕ್ ನಾವು ಮೀಟ್ ಆಗಿ 2 ವೀಕ್ಸ್ ಆಗಿದೆ ಅನಿಸುತ್ತೆ ಅಷ್ಟೇ, ಬಟ್ ಲೈಕ್ ನಾನು ತುಂಬ ಲೈಫ್
ಎಂಡ್ ವರ್ಗುನು ಕ್ಯಾರಿ ಮಾಡ್ತೀನಿ ನಿನ್ Thank you so much. ಐ ಥಿಂಕ್ ಲವ್ ಯು ಜ್ಯೋತಿ. ಅಮ್ಮ ನೋಡು ನಿನ್ ಬರ್ದಿರೋ ಮೆಸೇಜ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ನನ್ನ ರೂಮ್ಮೇಟ್ಸ್ ಎಲ್ಲ. ಇವ್ರು ಮಾತ್ರ ಅಲ್ಲ ಕನ್ನಡ ಬರ್ದಿರೋರು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ನಮ್ಮಮ್ಮ ಮಾತ್ರ ಅಲ್ಲ, ನನ್ನ ತಂಗಿ, ನನ್ನ ತಮ್ಮ, ನನ್ನ ಟ್ವಿನ್ ಸಿಸ್ಟರ್ ಎಫರ್ಟ್ಸಿಗೆ ಸಿಕ್ಕಾಬಡೆ ಖುಷಿ ಆಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ನನ್ನ ವೀಡಿಯೋಸ್ ನೋಡ್ತಿದ್ದೀರ ನಮ್ಮ ಮನೆಯವರು 4 ಸಲ ರಿಪೀಟ್ ಮಾಡಲ್ ನೋಡ್ತೀರಾ ಅಂತಲೂ ಗೊತ್ತು. ಮತ್ತೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಎಲ್ಲರೂ. Bye bye.